ವಿಶ್ವ ಹಿಂದೂ ಪರಿಷತ್ ಶಕ್ತಿ ದೇವತೆಗಳ ಸಮಾಗಮ ಸಮಿತಿ ಶಿವಮೊಗ್ಗ ವತಿಯಿಂದ 26ನೇ ವರ್ಷದ ಶಕ್ತಿ ದೇವತೆಗಳ ಸಮಾಗಮ ಇಂದು ಕೋಟೆ ರಸ್ತೆಯ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ JR ವಾಸುದೇವ್, ಸಮಿತಿಯ ಪ್ರಮುಖರಾದ ನಾರಾಯಣ್ ವರ್ಣೀಕರ್, ಆನಂದರಾವ್ ಜಾಧವ್, ಅರವಿಂದರಾವ್ ಜಾಧವ್ ಮತ್ತಿತರರು ಇದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರೀರಾಮಚಂದ್ರ ಪ್ರಭುವಿನ ಶಕ್ತಿ ದೇವತೆಗಳ ಸಮಾಗಮ ಇದನ್ನು ಪ್ರಾರಂಭ ಮಾಡಿದವರು ನರಸಿಂಹಮೂರ್ತಿ ಅಯ್ಯಂಗಾರ್ ಅವರು. ಸುಮಾರು ವರ್ಷಗಳಿಂದ ಈ ಶಕ್ತಿ ದೇವತೆಗಳ ಸಮಾಗಮ ಮಾಡುತ್ತಿದ್ದಾರೆ. ಸರ್ವ ಭಕ್ತರು ಸಹ ಬಂದು ಆ ಭಗವಂತನಲ್ಲಿ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಹಾಗೂ ಮಾರುತಿಯ ಸಮ್ಮುಖದಲ್ಲಿ
ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಈ ದೇವಲೋಕದಂಥ ಈ ಸಂದರ್ಭದಲ್ಲಿ ಆದಿಶಕ್ತಿಗಳ ದೇವತೆಗಳ ಮತ್ತು ಪೂಜೆ ಪುನಸ್ಕಾರಗಳನ್ನು ಹಿಂದೂ ಸನಾತನ ಧರ್ಮದಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಇಂಥ ಒಂದು ಭಾವಭಕ್ತಿಯನ್ನು ಜನರು ಯಾವತ್ತೂ ಇದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಬರ್ತಾರೋ ಅಂಥವರಿಗೆ ಸದಾಕಾಲ ಶ್ರೀರಾಮಚಂದ್ರ ಪ್ರಭು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಅಂತೆಯೇ ಯಾರು ಭಗವಂತನ ಧ್ಯಾನವನ್ನು ಮಾಡುವ ಮೂಲಕ ದಾನ ಧರ್ಮಗಳನ್ನು ಮಾಡ್ತಾರೋ ಅಂಥವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಹಾಗಾಗಿ ಸರ್ವ ಭಕ್ತರಿಗೂ ನನ್ನ ಧನ್ಯವಾದಗಳನ್ನು ಕೋರುತ್ತಾ ಶಿವಮೊಗ್ಗ ನಗರದ ಜನತೆಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ನೀನೇ ಬರ್ತೀರಾ ತಲೆಗೆ ಮಧ್ಯೆ ಇಡಿ. ಶಿವಮೊಗ್ಗ ದೇವಸ್ಥಾನಗಳ ತವರು ಬೀಡು, ಅದರೊಳಗೆ ನಮ್ಮ ಶಿವಮೊಗ್ಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಗ್ರಾಮದೇವತೆಯಾಗಿ ಗುರುತಿಸ್ಕೊಂಡಿದೆ. ಹಾಗೂ ಇಲ್ಲಿ ಶಕ್ತಿ ದೇವತೆಗಳು ಅಂದರೆ ಪ್ರತಿ ವರ್ಷ ಬರುವಂಥ ಎಳ್ಳಾಮಾವಾಸ್ಯೆ ದಿವಸ ಶಕ್ತಿ ದೇವತೆಗಳ ಸಮಾರಂಭ ಮಾಡ್ಕೊಂಡ್ಬಂದಿದ್ದೀವಿ ಸತತ 26 ವರ್ಷಗಳಿಂದ. ಮೊದಲನೇ ವರ್ಷ 2-3 ದೇವರುಗಳು ಬಂದಿತ್ತು. ಈ ಸಲ 48 ದೇವರುಗಳು ಬಂದಿದ್ದಾವೆ. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಮನೆ ಬಾಗಿಲಿಗೆ ದೇವರುಗಳನ್ನು ಕರ್ಕೊಂಡ್ಬರುವಂಥ ನಮ್ಮ ಜನ ಅಂದರೆ ಎಲ್ಲಮ್ಮವರು. ಅವರು 70-80 ಜನ ಎಲ್ಲಮ್ಮವರು ಬಂದಿದ್ದಾರೆ. ಇವ್ರೆಲ್ಲರಿಗೂ ಪ್ರತಿ ದಿವಸ ಮಡ್ಲಕ್ಕೆ ಕೊಡೋಕ್ಕಾಗಲ್ಲ. ಪ್ರತಿಯೊಂದು ದಿವಸ ಎಳ್ಳಮಾವಾಸ್ಯೆ ದಿವಸ ಬಂದು ನಗರದ ಎಲ್ಲ ಜನರು ಪ್ರತಿಯೊಂದು ದೇವರಿಗೂ ತಮ್ಮ ಕೈಯಲ್ಲಾದಂತಹ ಮಡ್ಲಕ್ಕಿಗಳನ್ನು ಕೊಟ್ಟು ತಮ್ಮ ಏನದು ಪದ್ಧತಿಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇರೋದು ನಮ್ಮ ಶಿವಮೊಗ್ಗದ ಪ್ರತ್ಯೇಕ.